ಜೈ ಹಿಂದ್. ಈಗ ನೀವು ನೋಡುತ್ತಿರುವ ವಿಡಿಯೋ ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 13ನೇ ದಿನದ ವಿಡಿಯೋವನ್ನು ನೀವು ನೋಡ್ತಾ ಇದ್ರಿ. ಇಲ್ಲಿ ಸರಿಯಾಗಿ ನಾವು ಟೈಮ್ ಇದೆ, ನೀವು 4 ರೌಂಡನ್ನು ಕರೆಕ್ಟಾಗಿ ಗಮನಿಸಿರಪ್ಪ ಅಂದ್ರೆ ಯಾವ ರೀತಿ ರನ್ನಿಂಗ್ ಮಾಡಿದ್ದಾರೆ ಎಂಬುದು ನಿಮಗೆ ಕ್ಲಿಯರಾಗಿ ತಿಳಿತದೆ. ರನ್ನಿಂಗ್ ಸ್ಟಾರ್ಟ್ ಆಗ್ಯದ. ಈಗ ಟೈಮ್ ಕಡೆ ಲಕ್ಷ್ಯ ಕೊಡಬೇಕು. ಇದು ಮೊದಲನೇ ರೌಂಡಿಗೆ ರನ್ನಿಂಗ್ ಸ್ಟಾರ್ಟ್ ಆಗ್ಯದ, ಲಕ್ಷ್ಯ ಕೊಡಬೇಕು. ಹಾವೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ 13ನೇ ದಿನದ ವಿಡಿಯೋ. ಇವತ್ತು ಮುಂಜಾನೆ ನಾವು ವಿಡಿಯೋ ಮಾಡಲಿಕ್ಕೆ ಹೋಗೋದ್ರೊಳಗೆ ಒಂದು 2-3 ಬ್ಯಾಚ್ ಹೋಗಿದ್ದು. ಅದರ ಸಲುವಾಗಿ ಇದು ಎಷ್ಟನೇ ಬ್ಯಾಚ್ ಅಂತೇಳಿ ನಮಗೆ ನಿಖರವಾಗಿ ಹೇಳಲಿಕ್ಕೆ ಬರ್ತಾಯಿಲ್ಲ. ಅದರ ಸಲುವಾಗಿ ನಾವು ಎಷ್ಟನೇ ಬ್ಯಾಚ್ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ವೀಕ್ಷಕರು ಕ್ಷಮೆ ಇರಲಿ, ಎಷ್ಟನೇ ಬ್ಯಾಚ್ ಅಂತ ಕ್ಲಿಯರಾಗಿ ಹೇಳ್ತಾ ಇಲ್ಲ. ಆದರೆ ಓಡಿದವರಿಗೆ ಗೊತ್ತಾಗ್ತದೆ ಇದು ಎಷ್ಟನೇ ಬ್ಯಾಚ್ ಅನ್ನೋದು ಗೊತ್ತಾಗ್ತದೆ. ಇವತ್ತು 13ನೇ ದಿನದ ಬ್ಯಾಚ. ಈಗಾಗಲೇ ಭಾಳಷ್ಟು ಜನ ಅಭ್ಯರ್ಥಿಗಳು ನಿನ್ನೆ ದಿನ ಕಮೆಂಟ್ ಮಾಡಿದರು, ಸರ್ ನಾವು ನಿಮ್ಮ ವಿಡಿಯೋ ಸಲುವಾಗಿ ಕಾಯ್ತಾ ಇದ್ದೀವಿ, ವಿಡಿಯೋಗಳನ್ನು ಬಿಡ್ರಿ ಅಂತ ಭಾಳಷ್ಟು ಜನ ಮೆಸೇಜ್ ಕಳಿಸಿದರು. ಆದರೆ ನಿನ್ನೆ ದಿನ ನಮ್ಮ ಮೊಬೈಲು ಬಿದ್ದು ಸುಮಾರು 40,000 ರೂಪಾಯಿ ಮೊಬೈಲ್ ಕೆಳಗಡೆ ಕಲ್ಲ ಮೇಲೆ ಬಿದ್ದು ಹಾಳಾಗಿ ಒಡೆದೋಯ್ತು. ಅದರ ಸಲುವಾಗಿ ನಿನ್ನೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇಂದು ನಾವು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಗಮನಿಸಬೇಕು, ಟೈಮ್ ಹಚ್ಚಿ ನಾವು ಬಿಟ್ಟಿದ್ದೀವಿ. ಇವತ್ತು 13ನೇ ದಿನದ ರನ್ನಿಂಗ್ ವಿಡಿಯೋ ಇದು. ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಇಲ್ಲಿ ರನ್ನಿಂಗ್ ಈಗ ನೋಡಿರಿ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಟೈಮ್ ಕಡೆ ಲಕ್ಷ್ಯ ಕೊಡ್ರಿ. ಫಸ್ಟ್ ರೌಂಡು ಫಸ್ಟ್ ಫ್ರಂಟ್ ಕಾಣಿಸ್ತಾ ಇದ್ದಾನೆ, ಅಗದಿ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾನೆ ನೋಡಿರಿ. ಫಸ್ಟ್ನೇದವ ಪಾಸ್ ಆದ 2ನೇ ರೌಂಡನ್ನು ಓಡಲಿಕ್ಕೆ ಪ್ರಾರಂಭ ಮಾಡ್ಯಾನ. ಅಭ್ಯರ್ಥಿಗಳೇ ಭಾಳಷ್ಟು ಜನ ಕೇಳ್ತಾಯಿದ್ರು, ಸರ ಆರ್ಮಿ ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಏನಂತ. ಈಗಾಗಲೇ ಗೊತ್ತದ ಅಲ್ಲಿ ಇದ್ದವ್ರಿಗೆ, ಆದರೂ ಮತ್ತೊಂದು ಸಲ ನಿಮ್ಗೆ ಹೇಳ್ತೀನಿ. ಫಸ್ಟು ಆರ್ಮಿ ರನ್ನಿಂಗ್ ಆಗ್ತದೆ. ರನ್ನಿಂಗ್ ಆದಮೇಲೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪ್ ನಿಮ್ಮನ್ನು ಕುಣಿಸ್ತಾರೆ. ಕುಣಿಸಿದ ಮೇಲೆ ನಿಮಗೆ RMDS ನಂಬರ್ ಬರೀತಾರೆ. ಅದನ್ನು ಬರೆದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ID ಕೊಡ್ತಾರೆ. ID ಕೊಟ್ಟ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮ್ಮದು ಜಿಗ್ಜಾಗ್ ನಡಿಗೆ ಬರ್ತದೆ. ಜಿಗ್ಜಾಗ್ ನಡಿಗೆ ಆದಮೇಲೆ ನೆಕ್ಸ್ಟ್ ಲಾಂಗ್ ಜಂಪ್ 9 ಫೂಟ್ ಲಾಂಗ್ ಜಂಪನ್ನು ಜಿಗಿದು ಪಾಸ್ ಮಾಡಬೇಕು. ಅದು ಮುಗಿದ ಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಪುಲಪ್ಸ್ ಬರ್ತದೆ. ಇಲ್ಲಿ 10 ತೆಗೆದರೆ ಎಕ್ಸಲೆಂಟು, 6 ತೆಗೆದರೆ ಪಾಸ್ ಇರ್ತದೆ. ಅದೇ ರೀತಿಯಾಗಿ 6 ತೆಗೆದವರು, 7 ತೆಗೆದವರು, 8 ತೆಗೆದವರು, 9 ತೆಗೆದವರು, 10 ತೆಗೆದವರು ಅವ್ರನ್ನ ಬೇರೆ ಬೇರೆ ಬ್ಯಾಚ್ ಮಾಡಿ ಕುಣಿಸಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಅದಾದ ನಂತರ ನಿಮ್ಮ ಡಾಕ್ಯುಮೆಂಟ್ಗಳನ್ನ ವೆರಿಫಿಕೇಷನ್ ಮಾಡ್ತಾರೆ. ಇದಾದಮೇಲೆ ನಿಮ್ಮದು ಹೈಟಾ ವೇಟಾ ಚೆಸ್ಟ ಚೆಕ್ ಮಾಡ್ತಾರೆ. ಇದು ಮುಗಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಅದು ಮರುದಿನ ನಿಮಗೆ ಮೆಡಿಕಲ್ ಇರ್ತದೆ. ಆಮೇಲೆ ಮೆಡಿಕಲ್ ಪಾಸ್ ಆದಮೇಲೆ ಎಕ್ಸಾಮ್ ಡೇಟ್ ಈಗಾಗಲೇ ಫಿಕ್ಸ್ ಆಗ್ಯದ. 13 ನವಂಬರ್ 2022 ಮಂಗಳೂರಿನ ARO ಸೆಂಟ್ರ್ನಲ್ಲಿ ಎಕ್ಸಾಮ್ ದಿನಾಂಕ ಫಿಕ್ಸ್ ಆಗಿದೆ. ಈಗ ನೋಡಬೇಕು, ಗಮನಿಸಬೇಕು 2ನೇ ರೌಂಡ. ಕೆಲವೊಂದು ಜನ ಅಭ್ಯರ್ಥಿಗಳು ಫಸ್ಟ್ ರೌಂಡ್ನಲ್ಲಿ ಹೊರಗಡೆ ಹೋದರು, ಹಿಂದಿದ್ದಂಥ ಅಭ್ಯರ್ಥಿಗಳು. ಈಗ ನೋಡಬೇಕು, ಟೈಮನ್ನು ಗಮನಿಸಬೇಕು. 2ನೇ ರೌಂಡ ಮುಗಿಸ್ಲಿಕ್ಕೆ ಬಂದಾರೆ. ಆದರೂ ಸಹಿತ ನಿಜವಾಗ್ಲೂ ಹಾವೇರಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಹೃದಯಪೂರ್ವಕವಾಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ನೋಡಿರಿ, 2ನೇ ರೌಂಡ್ ಮುಗಿಸಿ 3ನೇ ರೌಂಡ ಓಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಟ್ರ್ಯಾಕ್ನಲ್ಲಿ ಸಾಕಷ್ಟು ತೊಂದರೆಗಳಾದವು, ಮಳೆಯಿಂದ ಸಾಕಷ್ಟು ತೊಂದರೆಗಳಾದವು. ಆದರೂ ಸಹಿತ ಅಭ್ಯರ್ಥಿಗಳು ನಾವು ಇಂಡಿಯನ್ ಆರ್ಮಿಯನ್ನು ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತುಕೊಂಡಂಥ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಆದರೂ ಸಹಿತ ಭಾಳಷ್ಟು ಜನ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಸರ್ ಹಾವೇರಿ ರ್ಯಾಲಿಯಲ್ಲಿ ನಮ್ಮದು ಫಿಸಿಕಲ್ ರನ್ನಿಂಗ್ ಫೇಲ್ ಆದವರಿಗೆ ನೆಕ್ಸ್ಟ್ ಆರ್ಮಿ ರ್ಯಾಲಿ ಯಾವಾಗ ಅಂತ ಭಾಳ ಜನ ಅಭ್ಯರ್ಥಿಗಳು ಫೋನು ಮತ್ತು ಕಮೆಂಟ್ ಮುಖಾಂತರ ಕೇಳ್ತಾಯಿದ್ರಿ. ನಿಮಗೆ 2023 ಮಾರ್ಚ್ದಿಂದ ಮತ್ತೆ ಹೊಸ ಆರ್ಮಿ ರ್ಯಾಲಿಗಳು ಪ್ರಾರಂಭ ಆಗ್ತವೆ. ಗೊತ್ತಿರಲಿ ಎಲ್ಲರಿಗೂ ನಿಮಗೆ. ಈಗಾಗಲೇ ಮುಂದಿನ ರ್ಯಾಲಿ ನವಂಬರ್ 1ರಿಂದ 3ವರೆಗೆ ವುಮನ್ ಮಿಲಿಟರಿ ಪೊಲೀಸ್ ರ್ಯಾಲಿ ಅದ, ಅದು ಬೆಂಗಳೂರಿನಲ್ಲಿ. ಅದಕ್ಕೆ ಸಂಬಂಧಪಟ್ಟವಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿ ಸಹಿತ ನಮ್ಮಲ್ಲಿ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ಬೀದರ್ ಆರ್ಮಿ ರ್ಯಾಲಿ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಗೆ ಫಿಸಿಕಲ್ ಮತ್ತು ಎಕ್ಸಾಮ್ ತರಬೇತಿಗಾಗಿ ಪ್ರವೇಶ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಹಾವೇರಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಡಾಕ್ಯುಮೆಂಟ್ ಕೊಡಲಿಕ್ಕೆ. ಅಲ್ಲಿ ಇದೇ ತಿಂಗಳು 25ನೇ ತಾರೀಕು ಒಳಗಾಗಿ ತಮ್ಮ ಡಾಕ್ಯುಮೆಂಟ್ಗಳನ್ನು ಕೊಡಬೇಕಂತ ಹೇಳಿದ್ದಾರೆ. ನೋಡ್ರಿ, ಈಗ 3ನೇ ರೌಂಡ್ ಓಡ್ತಾ ಇದ್ದಾರೆ. ಗಮನಿಸಬೇಕು, ಫ್ರಂಟ್ ಕಾಣಿಸ್ತಾ ಇದ್ದಾನೆ. ಆದರೂ ಟ್ರ್ಯಾಕ್ನಲ್ಲಿ ಎಲ್ಲ ನೀರು ರಾಡಿ ಅದರಲ್ಲಿ ಓಡಬೇಕು. ನೋಡಿರಿ, 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದರು. ನೀವು ಗಮನಿಸಬೇಕಿಲ್ಲಿ ಮಳೆ ಇದ್ದರೂ ಸಹಿತ, ಆಮೇಲೆ ಕಾಲಲ್ಲಿ ನೀರು ಕೆಸರು ಏನೋ ಇದ್ದರೂ ಸಹಿತ ಎದೆಗುಂದದೆ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ನೋಡಿರಿ, ಮುಂದಿಬ್ಬರು ಜೋಡಿಯಾಗಿ ಓಡ್ತಾ ಇದ್ದಾರೆ. ಭಾಳ ಫಾಸ್ಟಾಗಿ ಟೈಮನ್ನು ಕವರ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಹಿಂದಿನವರು ಓಡ್ತಾ ಇದ್ದಾರೆ. ಹಾವೇರಿ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸಲೇಬೇಕು. ಪ್ರತಿಯೊಬ್ಬರು ಧನ್ಯವಾದಗಳನ್ನು ತಿಳಿಸಬೇಕು. ಯಾಕಂದ್ರೆ ಅಂಥ ಟ್ರ್ಯಾಕ್ನಲ್ಲಿ ರನ್ನಿಂಗ್ ಮಾಡೋದಂದ್ರೆ ಅಷ್ಟು ಈಜಿ ಇಲ್ಲ, ಸರಳ ಇಲ್ಲ. ಆದರೂ ಕೆಲವೊಂದು ಹುಡುಗರು ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ.
ಅನಿವಾರ್ಯ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಗಮನಿಸಬೇಕು, ಈ ಲಾಸ್ಟ್ ರೌಂಡ್, ಈಗ ಓಡ್ತಾ ಇರೋದು ಲಾಸ್ಟ್ ರೌಂಡು. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ತಿಳಿದುಕೊಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಪ್ರತಿನಿತ್ಯ ಬರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು, ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್, ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಣೆ ಮಾಡ್ಬೋದು. ಮುಂದೆ ವಾಯ್ಸ್ ಬರ್ತಾ ಇರ್ತದೆ, ನೀವು ವಾಯ್ಸ್ ಕಡೆ ಲಕ್ಷ್ಯ ಕೊಡಬೇಕು, ವಾಯ್ಸನ್ನು ಸರಿಯಾಗಿ ಕೇಳಿ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.